ಉಳ್ಳಾಗಡ್ಡಿ ತುಂಬಾಕ್ ಮುಂಜಾನೆ 6ಕ್ಕೆ ಹೋಗುದಂತ ಹೇಳಿದ್ರು. ಇನ್ನಾದ್ರೂ ಮುಂಜಾನೆ 7:30 ಆಗಿ ದಿಕ್ಕಿಲ್ರಿ. ಏನ್ ಮಾಡ್ಬೇಕು ಹೇಳ್ರಿ. ಹಿಂಗ್ ದಿನ ಮುಂಜಾನೆ ಉಳ್ಳಾಗಡ್ಡಿ ತುಂಬ್ಕೊಂಡ್ ಹೋಗ ಗಾಡಿ ನಿಂತಿರ್ತಾವ. ನಮ್ಮ ಊರಾಗ ದಿನ ಇಲ್ಲ ಅಂದ್ರೂ ಒಂದ್ 50 ಗಾಡಿ ರೋಡಾಗ ಹೋಗ್ತಾರ ಉಳ್ಳಾಗಡ್ಡಿ. ಆ ಉಳ್ಳಾಗಡ್ಡಿ ಲೋಡ್ ಆಗಿ ಗಾಡಿ ಬೇರೆ ರಾಜ್ಯ ಒಳಗ್ ಕಳಿಸ್ತಾರ ಇಲ್ಲಿ ತುಂಬ. ನಮಸ್ಕಾರ ರೀ, ಬೆಂಕಿ ಬಬ್ಲದೆ ಅನ್ಕೋತ ನಾ ಇವತ್ತು ಉಳ್ಳಾಗಡ್ಡಿ ತುಂಬಾ ಗಾಡಿ ಮ್ಯಾಗ ಕೂತ್ಕೊಂಟೇನ್ರಿ. ನಮ್ ಜೀವನದಾಗ ಬಂದಿ ಪ್ರತಿ ಕ್ಷಣ ಖುಷಿಯಾಗಿ ಬದುಕ್ಬೇಕ್ರಿ. ನನಗ್ ಇದೇ ಬೇಕು, ನನಗ್ ಅದೇ ಬೇಕು, ಅತಿ ಆಸೆ ಪಡಿಬೇಡ್ರಿ. ಅದೇನೋ ಅಂತಾರಲ್ಲ, ಅತಿ ಆಸೆ ಗತಿಗೆ ಹಿಡಿಯತ್ತ. ಅಂತದೆಲ್ಲ ಮಾಡ್ಕೋತ ಕುಂದ್ರದಿಲ್ಲ ನೋಡ್ರಿ. ಖುಷಿಯಾಗಿ ಬದುಕ್ಬೇಕು, ಇದ್ದಾಟ್ರೊಳಗೆ ಸಮಾಧಾನ ಇರ್ಬೇಕು. ಸರ್ ಒಂದ್ ಮಾನ್ಕೊಂಡ್ ಬೆಂಕಿ ಬಬ್ಲದ ಅನ್ಕೋತ ಊಟ ಮಾಡ್ಕೋತ ಕೂತೀವಿ ನೋಡ್ರಿ. ಈಗ ಊಟ ಮಾಡಿ ಮೊದಲ್ ಕೆಲ್ಸಕ್ ಸ್ಟಾರ್ಟ್ ಮಾಡ್ಬೇಕು. ಇಂತ ಬಿಸಿಲ ಅಲ್ಲಿ ನೋಡಿಲ್ರಿ, ಮೈಯೆಲ್ಲ ಬೆಂಕಿ ಬೆಂಕಿ ಆಗ್ಬಿಟ್ಟಿತ್ತ. ಆದ್ರೂ ಹೆಂಗಾರ ಮಾಡಿ ಗಾಡಿರ ಲೋಡ್ ಮಾಡಿದೀವ್ರಿ. ಈಗ ವಿಷಯ ಏನಪ್ಪಾ ಅಂದ್ರ ಸ್ವಲ್ಪ ಡೇಂಜರ್ ವಿಷಯ ಇತ್ರಿ. ಬಿಸಿಲಾಗ ಸಾಮಾನ್ ಇಟ್ಟು ಬಿಟ್ಟಿದ್ರಿ, ಕಾಟ ಸಾಮಾನೆಲ್ಲ ಅವ್ ಹೆಂಗ್ ಒಯ್ದು ಅದೇ ಚಿಂತಟ್ಟು ಬಿಟ್ಟದ್. ಬೆಂಕಿ ಮುಟ್ಟಾರಂಗ ಆಗಕತ್ತದ್ರಿ. ಬರ್ರಿ ಕೊಡ್ಕೋತ ಹಂಗ ತಗೊಂಡ್ ಹೊಂಟಿವ್ರಿ. ಏನ್ ಹೇಳುದ್ ನಮ್ ಪರಿಸ್ಥಿತಿ. ಅಡಿ ಕಡೆಕ್ ಮಾಡ್ಕೋತನಕ ಸ್ವಲ್ಪ ನಿದ್ದೆ ಹೊಡ್ಕೊಂತ ಹೋಗ್ಬೇಕು. ಗಾಡಿಯರ ಲೋಡ್ ಮಾಡಿದ್ರಿ. ನನಗೊಂತ ಹೇಳಾಗತ್ರಿ,